ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ಸ್ಯಾರಿಯಲ್ಲಿ ಡೈರೆಕ್ಟ್ ಆಗಿ ಹಾಕಿದ್ದೀನಿ. ಅದನ್ನ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಹೇಗೆ ಫಿನಿಶಿಂಗ್ ಬಂದಿದೆ ಅಂತ. ಅದು ಹೇಗೆ ಹಾಕೋದು ಅಂತ ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ರು, ಅವ್ರಿಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಇದು ಸಿಂಗಲ್ ಸ್ಟೆಪ್ ಅಲ್ಲಿ ನೀವು ಆರ್ಚ್ ಅನ್ನ ಹೇಗೆ ಹಾಕೋಬಹುದು. ಆರ್ಚ್ ಅನ್ನ ನೀವು ಹಾಕ್ಬೇಕಂದ್ರೆ ಒಂದು ಬೇಸಿಕ್ ಬೇಸ್ ಹಾಕಿನೇ ಮತ್ತೆ ಆರ್ಚ್ ಹಾಕ್ಬೇಕಾಗತ್ತೆ. ಬಟ್ ಸಿಂಗಲ್ ಸ್ಟೆಪ್ ಅಲ್ಲಿ ಹೇಗೆ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು 6 ಎಳೆ ದಾರ ತಗೊಂಡಿದ್ದೀನಿ ನೋಡಿ. 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಹಾಗೆ ನಾಟ್ ಹಾಕೊಂಡು ಥ್ರೆಡ್ ಅನ್ನ ಈ ರೀತಿಯಾಗಿ ಬ್ಯಾಕ್ ಸೈಡ್ ಇಕ್ಕೊಂತಾ ಇದ್ದೀನಿ. ನಾನು ಜಿಗ್ಜಾಕ್ ಮಾಡಿರೋ ಬಟ್ಟೆನ ತಗೊಳ್ತಾ ಇದ್ದೀನಿ ನೋಡಿ. ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಈ ರೀತಿಯಾಗಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ನಾನು ಇನ್ನೂ ಒಂದು ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಟೈಮ್ ಲಾಕ್ ಮಾಡೋದ್ರಿಂದ ನೀಟಾಗಿ ಸೆಕ್ಯೂರ್ ಆಗತ್ತೆ. ಅದರಿಂದ ನಾನು ಹೀಗೆ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು 4 ಚೈನ್ಸ್ ಅನ್ನ ಹಾಕೋಬೇಕು. 1 2 3 4 ಈ ರೀತಿಯಾಗಿ ನಾನು 4 ಚೈನ್ಸ್ ಅನ್ನ ಹಾಕೊಂಡು ನೋಡಿ ಹೀಗೆ ಸ್ಟ್ರೈಟ್ ಆಗಿ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಕ್ಕೋಬೇಕು. ಹೀಗೂನು ಮಾಡಬಾರ್ದು, ಹೀಗೂನು ಮಾಡಬಾರ್ದು. ನೀಟಾಗಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಟೆ ನಾವು ಲಾಕ್ ಮಾಡಬೇಕಾಗತ್ತೆ. ಆಗ ಮಾತ್ರ ನೀಟಾಗಿ ಅದು ನೀಟಾಗಿ ಸ್ಯಾರಿ ಸ್ಟ್ರೆಚ್ ಆಗದಿರ ಎಲ್ಲ ನೀಟಾಗಿರುತ್ತೆ. ಹೀಗೆ ಈಕ್ವಲ್ ಆಗಿ. ಕೆಲವೊಂದ್ ಸರಿ ನಾವು ಏನ್ ಮಿಸ್ಟೇಕ್ ಆಗತ್ತೆ ಅಂದ್ರೆ, ಸ್ಯಾರಿ ಯಾಕೆ ಸುಕ್ಕು ಬರುತ್ತೆ ಅಂದ್ರೆ ಇದೊಂದೇ ಮಿಸ್ಟೇಕು ಅಲ್ಲ. ನಾವು ಸಿಕ್ಸಾಕ್ ಮಾಡುವಾಗ ಒಂದೊಂದು ಟೈಮ್ ಸ್ಯಾರೀಸ್ ಈಕ್ವಲ್ ಆಗಿ ಇರೋದಿಲ್ಲ. ಆವ ಟೈಮಲ್ಲಿ ಸಹ ಈ ರೀತಿಯಾಗಿ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಹೀಗೆ 4 ಚೈನ್ಸ್ ಹಾಕೊಂಡು ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ನಾನು ಪಕ್ಕದಲ್ಲೇನೆ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ತೀನಿ. ಈ 4 ಚೈನ್ಸ್ ಏನ್ ಹಾಕೊಂಡಿದೀವಿ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ನೆಕ್ಸ್ಟ್ ಡಬಲ್ ಲಾಕ್ ಮಾಡಿದ ಆದ್ಮೇಲೆ ನಾನು ಆರ್ಚ್ಗೋಸ್ಕರ 3 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 ನೀವು ಎಷ್ಟು ನೀಟಾಗಿ ಹಾಕೊಂಡ್ರೆ ಅಷ್ಟು ನೀಟಾಗಿ ನಾವು ಡಿಸೈನ್ ಹಾಕೋಬಹುದು. ನಾನು ಏನ್ ಹೇಳ್ತಿದ್ದೀನಿ ಅದನ್ನ ಫಾಲೋ ಮಾಡಿ. ಈ ರೀತಿಯಾಗಿ 3 ಚೈನ್ಸ್ ಹಾಕೊಂಡು ನಾನು ಕ್ರೋಶಾನ ಸೇರಿಸಿ ಬಟ್ಟೆಗೆ ಅದನ್ನ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ತೀನಿ. ಆರ್ಚ್ಗೆ ಮುಂಚೆ ಮತ್ತೆ ಚೈನ್ಸ್ಗೆ ಮುಂಚೆ, ಕುಚ್ಚಾಕೋ ಚೈನ್ಸ್ಗೆ ಮುಂಚೆ ನಾವು ಡಬಲ್ ಟೈಮ್ ಲಾಕ್ ಮಾಡ್ಬೇಕಷ್ಟೇ. ಆರ್ಚ್ ಹಾಕೋವಾಗ ನಾವು ಡಬಲ್ ಟೈಮ್ ಲಾಕ್ ಮಾಡಬಾರ್ದು. ಈ ರೀತಿಯಾಗಿ 3 ಚೈನ್ಸ್ ಅನ್ನ ಹಾಕಿದ್ದಾದ್ಮೇಲೆ ಈಗ ನಾನು ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾದ ಬೀಡನ್ನ ನಾನು ಉಪಯೋಗಿಸಿದ್ದೆ, ಅದನ್ನೇ ಯೂಸ್ ಮಾಡ್ತಿದ್ದೀನಿ ನೋಡಿ. ಬೀಡನ್ನ ಆಡ್ ಮಾಡಿದಾದ್ಮೇಲೆ ಬೀಡನ್ನ ಲಾಕ್ ಮಾಡ್ತಿದ್ದೀನಿ. ಬೀಡನ್ನ ಲಾಕ್ ಮಾಡಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಬೀಡನ್ನ ಬಟ್ಟೆಗೆ ನೀಟಾಗಿ ಇವಾಗ ನಾವೇನ್ ಮಾಡ್ಬೇಕಂದ್ರೆ 5 ಚೈನ್ಸ್ ಅನ್ನ ಹಾಕೋಬೇಕು. 1 2 3 4 5 ನೋಡಿ. ಈ ರೀತಿಯಾಗಿ ನಾನು 5 ಚೈನ್ಸ್ ಅನ್ನ ಹಾಕೊಂಡಿದ್ದೀನಿ. 5 ಚೈನ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ ನಾನು ಬಟ್ಟೆನ ಬ್ಯಾಕ್ ಸೈಡ್ಗೆ ನೀಟಾಗಿ ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿದಾದ್ಮೇಲೆ ಇಲ್ಲಿ ಏನು ನಾನು ಬೀಡ್ ಲಾಕ್ ಮಾಡಿದ್ನೆ ಆ ಬೀಡ್ ಲಾಕ್ಗೆನೆ ನಾನು ನೋಡಿ ನೀಟಾಗಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ 5 ಚೈನ್ಸ್ ಏನಿದೆ ಬಟ್ಟೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಬೀಡ್ ಲಾಕ್ ಏನಿದೆ ಅದರ ಮೇಲೆ ಲಾಕ್ ಮಾಡಿದಾದ್ಮೇಲೆ ನಾನು 3 ಚೈನ್ಸ್ ಅನ್ನ ಹಾಕೊಳ್ತೀನಿ. ಅಗೇನ್ 1 2 3 ಚೈನ್ಸ್ ಏನಕ್ಕೆ ಅಂದ್ರೆ ನೋಡಿ ಇಲ್ಲಿ 3 ಚೈನ್ಸ್ ಇದೆಲ್ಲ ಆರ್ಚ್ ಸ್ಟಾರ್ಟ್ ಅದಕ್ಕೋಸ್ಕರ ಇಲ್ಲಿ ನಾನೇನ್ ಡಬಲ್ ಲಾಕ್ ಮಾಡಿದೀನಿ ಫಸ್ಟ್ ಲಾಕ್ ಮೇಲೆ ನೀಟಾಗಿ ಈ 3 ಚೈನ್ಸ್ ಅನ್ನ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇದನ್ನು ಸಹ ಒಂದು ಕಂಬ ಅಂತ ಕನ್ಸಿಡರ್ ಆಗತ್ತೆ. ಮತ್ತೆ ಈ 3 ಚೈನ್ಸ್ ಏನಿದೆ ಅದನ್ನು ಸಹ ಒಂದು ಕಂಬ ಅಂತ ಕನ್ಸಿಡರ್ ಆಗತ್ತೆ. ಈಗ ಏನ್ ಮಾಡ್ಬೇಕಂದ್ರೆ ನಾವು ಮತ್ತೆ ಬಟ್ಟೆನ ಫ್ರಂಟ್ಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಆಲ್ರೆಡಿ ಈ 3 ಚೈನ್ಸ್ ಏನ್ 2 ಟೈಮ್ಸ್ ಹಾಕೊಂಡಿದ್ದು ಅವೆರಡನ್ನು ಸಹ ನಾನು 2 ಕಂಬ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇಲ್ಲಿ ಏನ್ 5 ಚೈನ್ಸ್ ಹಾಕಿದೀನಿ ನೋಡಿ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 5 ಚೈನ್ಸ್ ಇಂದ ಹೊರಗಡೆ ಎಳೆದು ನೀಟಾಗಿ ಎಲ್ಲ ಯೂನಿಕ್ ಆಗಿ ಬರೋ ತರ ನಾವು ಮಾಡ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. 1 2 ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 5 ಚೈನ್ಸ್ ಇಂದ ಹೊರಗಡೆ ಎಳೆದು
ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 5 ಕಂಬನ ಮಾಡ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿ ಏನು 2 ಚೈನ್ಸ್ ಅನ್ನ 2 ಟೈಮ್ಸ್ 3 ಚೈನ್ಸ್ ಅನ್ನ ಹಾಕೊಂಡಿದ್ದೆ, ಅದನ್ನು ಸಹ ನಾನು 2 ಕಂಬಗಳಾಗಿ ಕನ್ಸಿಡರ್ ಮಾಡಿ ಟೋಟಲಿ ನಾನು 5 ಚೈನ್ಸ್, ಟೋಟಲ್ ಈಗ 7 ಕಂಬಗಳನ್ನ ಹಾಕೊಂಡಿದ್ದೀನಿ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಮಾಲ್ ಸೈಜ್ ಬೀಡು, ನೀವು ಶೇಪ್ಸು ಇಲ್ಲ ಲೀಫ್ ಬರುತ್ತಲ್ಲ ಅದನ್ನ ಸಹ ನೀವು ಆಡ್ ಮಾಡ್ಕೋಬಹುದು. ಅದು ನಿಮ್ಗೆ ಆಪ್ಷನ್ ಇರುತ್ತೆ. ಚಿಕ್ಕ ಚಿಕ್ಕ ಬೀಡ್ಸು ಇಲ್ಲ ಕ್ರಿಸ್ಟಲ್ ಬೀಡ್ಸು ಯಾವ್ದು ಬೇಕಾದ್ರೂ ಇಲ್ಲಿ ನೀವು ಆಡ್ ಮಾಡ್ಬೋದು. ಈಗ ಬೀಡನ್ನ ಆಡ್ ಮಾಡಿದಾದ್ಮೇಲೆ ಡೈರೆಕ್ಟ್ ಆಗಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದ್ ಮಾಡ್ಕೊಂಡು ಒಂದು ಕಂಬ ಮಾಡ್ಕೊಂತಾರೆ. ನೋಡಿ, ಕಂಬಗಳೆಲ್ಲ ಯೂನಿಫಾರ್ಮ್ ಆಗಿ ಇರಬೇಕು. ಆಗ ಮಾತ್ರ ಆರ್ಚು ನೀಟಾಗಿ ಯೂನಿಕ್ ಆಗಿ ಫಿನಿಶಿಂಗ್ ಆಗಿ, ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೊಂಡ್ರೆ ಸಹ ಚೆನ್ನಾಗಿರಲ್ಲ. ಈಗ ನಾನು ಬೀಡ್ ಆಡ್ ಮಾಡಿದಾದ್ಮೇಲೆ 7 ಕಂಬನ್ ಮಾಡ್ಕೊಬೇಕು. ಇಲ್ಲಿ ನಾನು ಫಸ್ಟ್ ಈ 5 ಚೈನ್ಸ್ ಏನಿದೆ ಅದಕ್ಕೆಲ್ಲ ನಾನು 6 ಕಂಬನ ಮಾಡ್ಕೋತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ಟೋಟಲಿ ಇಲ್ಲೇನಿದೆ ಇಲ್ಲಿ ನೆಕ್ಸ್ಟ್ ಬೀಡ್ ಆಡ್ ಮಾಡಿದಾದ್ಮೇಲೆ ನಾವು ಇಲ್ಲಿ 5 ಚೈನ್ಸ್ಗೆ 6 ಕಂಬನ ಮಾತ್ರ ಮಾಡ್ಕೋಬೇಕು. 1 2 3 4 5 ಆಗಿದೆ, 6 ಕಂಬ ಮಾಡ್ಕೊಳ್ತಾ ಇದ್ದೀನಿ. 6ನೇ ಕಂಬ ನೋಡಿ. ಈಗ ಫೈನಲ್ ಆಗಿ ನಾವು 7ನೇ ಕಂಬನ ಎಲ್ಲಿ ಹಾಕೊಬೇಕಂದ್ರೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನ್ ನಾವು ಬೀಡ್ ಲಾಕ್ ಮಾಡಿದೀವಿ ಅಲ್ಲಿಗೇನೆ ನಾವು 7th ಕಂಬನ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಆಗೋದು ಇಲ್ಲ, ಆರ್ಚ್ ನೀಟಾಗಿ ಕಾಣೋದಿಲ್ಲ. ಯಾಕಂದ್ರೆ ನಾವಿಲ್ಲಿ 3 ಚೈನ್ಸ್ ಹಾಕೊಂಡಿರ್ತೀವಲ್ಲ ಬೇಸ್ ಲೈನ್ಗೆ, ಅದಕ್ಕಾಗಿ ನಾವು ಇಲ್ಲೇ ಬೇಸ್ ಲೈನ್ಗೆ ಒಂದು ಕಂಬನ ಹಾಕೊಳ್ಳೋದ್ರಿಂದ ಅದು ನೀಟಾಗಿ ನಾವು ಸಿಂಗಲ್ ಸ್ಟೆಪ್ ಅಲ್ಲಿ ಹಾಕಿರೋದು ಅಂತ ಗೊತ್ತಾಗೋದಿಲ್ಲ. ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಈ ರೀತಿಯಾಗಿ ನೋಡಿ ಹಾಕೊಂಡಿದ್ದಾದ್ಮೇಲೆ ನಾನು ಅದನ್ನ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಕಂಬಗಳೆಲ್ಲ ಒಂದೇ ರೀತಿಯಾಗಿ ಬಂದ್ರೆ ಮಾತ್ರ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಸಿಂಗಲ್ ಸ್ಟೆಪ್ ಅಲ್ಲಿ ನಾವು ಸಿಂಪಲ್ ಆಗಿ ಹಾರ್ಚ್ ಹೇಗೆ ಹಾಕೋದು ಅಂತ ತಿಳ್ಕೊಂಡ್ವಿ. ಆರಾಮಾಗಿ ಈಸಿಯಾಗಿ ಹಾಕೊಂಡು ಹೋಗ್ಬೋದು. ನಾವು 2 ಸ್ಟೆಪ್ಸ್ ಯೂಸ್ ಮಾಡೋ ಬದಲು ನಾವು ಸಿಂಗಲ್ ಸ್ಟೆಪ್ ಅಲ್ಲೇ ಈ ಡಿಸೈನ್ ನ ಹಾಕೋಬಹುದು. ನೀಟಾಗಿನೂ ಬರುತ್ತೆ. ನೋಡಿ, ಇಲ್ಲಿ 3 ಚೈನ್ಸ್ ಇದೆ ಅಲ್ವಾ, ಅದನ್ನ ಇಲ್ಲಿ 1 ಚೈನ್ ಬ್ಯಾಲೆನ್ಸ್ ಮಾಡಿಬಿಟ್ಟಿನಿ. ನೋಡಿ, ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ಆರ್ಚ್ ಅನ್ನ ನಾವು ಆರಾಮಾಗಿ ರೆಡಿ ಮಾಡ್ಕೋಬಹುದು. ಇಲ್ಲಿ ನಾನು ನೆಕ್ಸ್ಟ್ ಏನು ಡಬಲ್ ಲಾಕ್ ಮಾಡ್ತಿದ್ದೀನಿ. ಡಬಲ್ ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ ಅಥವಾ 3 ಚೈನ್ಸ್. ಇಲ್ಲಿ ನಾವೇನ್ ಕುಚ್ಚ ಹಾಕೊಳ್ತೀವಿ ಅದಕ್ಕೋಸ್ಕರ ನಾವು 4 ಚೈನ್ಸ್ ಅಥವಾ 3 ಚೈನ್ಸ್ ಅನ್ನ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಬಿಟ್ಕೊಂಡು ನೀವು ಮಾಡ್ಕೊಬಹುದು. ನೆಕ್ಸ್ಟ್ ಡಬಲ್ ಟೈಮ್ ಲಾಕ್ ಮಾಡ್ತಿದ್ದೀನಿ. ಕಂಟಿನ್ಯೂಷನ್ ಹೇಗಂದ್ರೆ ನೆಕ್ಸ್ಟ್ ಇದೇ ರೀತಿ 3 ಚೈನ್ಸ್ ಹಾಕೋಬೇಕು. ಒಂದು ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ 5 ಚೈನ್ಸ್ ಹಾಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲಿ ಏನು ಬೀಡ್ ಲಾಕ್ ಇರತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 3 ಚೈನ್ಸ್ ಹಾಕೊಂಡು ಇಲ್ಲಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡಿದಾದ್ಮೇಲೆ ಫ್ರಂಟ್ ಟರ್ನ್ ಮಾಡ್ಕೊಬೇಕು. ಮತ್ತೆ ಈ 5 ಚೈನ್ಸ್ಗೆ 5 ಕಂಬ, ಈ 2 ಟೈಮ್ಸ್ 3 ಚೈನ್ಸ್ ನಾನು ಕಂಬಗಳನ್ನು ಕನ್ಸಿಡರ್ ಮಾಡಿ ಟೋಟಲಿ 7 ಕಂಬ, ಒಂದು ಬೀಡ್ ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಈ 5 ಚೈನ್ಸ್ಗೆ ನಾವು 6 ಕಂಬನ ಮಾಡ್ಕೊಂಡು ಫೈನಲ್ ಆಗಿ 7ನೇ ಕಂಬನ ಈ ಬೀಡ್ ಕೆಳಗಡೆ ಏನ್ ಲಾಕ್ ಇರತ್ತೆ ಅಲ್ಲಿಗೆ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ಬನ್ನಿ, ಇದು ಸೀರೆಗೆ ಹಾಕದ್ಮೇಲೆ ಹೇಗ್ ಕಾಣತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ. ಅದು ಕಾಪರ್ ಜರಿ ಇರೋದ್ರಿಂದ ನಾನು ಕಾಪರ್ ಬೀಡ್ಸು ಮತ್ತು ಕಾಪರ್ ಜರಿ ಥ್ರೆಡನ್ನೇ ತಗೊಂಡು ಹಾಕಿದ್ದೀನಿ. ಡಿಸೈನ್ನ ನಾನು ಯಾವ ರೀತಿ ಹೇಳ್ಕೊಟ್ನೋ ಅದೇ ರೀತಿಯೇ ಇದರ ಮೇಲೆ ನಾನು ಸ್ಯಾರಿ ಮೇಲೆ ಹಾಕಿರೋದು. ನಾನು 150 ಡಬಲ್ ಮಾಡಿದರೆ 300 ಸ್ಟ್ರ್ಯಾಂಡ್ಸು ಬೇಬಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ನೀವೇ ಫೈನಲ್ ಲುಕ್ ನೋಡ್ತಿದ್ದೀರಾ ಹೇಗೆ ಬಂದಿದೆ ಅಂತ. ಸಿಂಗಲ್ ಸ್ಟೆಪ್ಪಲ್ಲಿ ನೀವು ಆರ್ಚನ್ನು ಸಹ ಹಾಕೋಬೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ, ಡಿಸೈನ್ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನಷ್ಟು ನನಗೆ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.